ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ವಾಮಿ ಸದಾಶಿವ ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಇವತ್ತು ಗರ್ಭಗುಡಿಯ ಮಹಾದ್ವಾರಕ್ಕೆ ಮಾಡಿರುವಂಥ ಕವಚವನ್ನು ಸಮರ್ಪಣೆ ಮಾಡಿಕೊಳ್ಳುವಂಥ ಸಂಕಲ್ಪದಲ್ಲಿ ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳೋ ಪ್ರಮಾಣ ಪ್ರಕಾರ ದೇವರಲ್ಲಿ ಶಿವದೇವರಲ್ಲಿ ಯಾವತ್ತೂ ಕೂಡ ಯಾವುದೇ ಸಮರ್ಪಣೆ ಮಾಡಿಕೊಳ್ಬೇಕಾದರೂ ಕೂಡ ಅಭಿಷೇಕವನ್ನು ಮಾಡಿಕೊಂಡು ಪ್ರಾರ್ಥಿಸಬೇಕು. ಅದರಿಂದ ಸದಾಶಿವ ಸುಪ್ರಸನ್ನನಾಗ್ತಾನೆ ಎಂಬುದು ಶಾಸ್ತ್ರವಚನ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ದೇವರಿಗೆ ಒಂದು ಅರ್ಥದಲ್ಲಿ ನಮಗೆ ಪ್ರತಿಷ್ಠಾ ವಾರ್ಷಿಕೋತ್ಸವಕ್ಕೆ ಆಗಬೇಕಾದಂಥ ವಿಧಿವಿಧಾನಗಳನ್ನು ಕೂಡ ಅವಲಂಬಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಕಾಲಸ್ಥಿತಿ. ಆ ಸಂದರ್ಭದಲ್ಲಿ ಒಂದು ದೇವರಿಗೆ ನವಕಾಭಿಷೇಕ ಮಾಡಿಕೊಂಡಲ್ಲಿಗೆ ಎಲ್ಲವೂ ಪೂರ್ಣತೆಗೆ ಬರಲಿ ಅಂತ ಹೇಳೋ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಆಯಿತು ಎಂಬ ಸಂಕಲ್ಪದಲ್ಲಿ ಇವತ್ತು ಅಭಿಷೇಕವನ್ನು ಮಾಡಿಕೊಂಡಿದ್ದೇವೆ. ಆ ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡಾಗಿದೆ. ಇವತ್ತು ದೇವರಲ್ಲಿ ಮಾಡಿಕೊಳ್ಳಿಕ್ಕೆ ಇರುವಂಥ ಪ್ರಾರ್ಥನೆ ಯಾವುದೆಂದರೆ ಪ್ರಪಂಚಕ್ಕೆ ಬಂದಿರುವಂಥ ಮಹಾಮಾರಿಯನ್ನು ದೂರೀಕರಿಸಬೇಕು. ಒಂದು ಘಟ್ಟದಲ್ಲಿ ಮನುಷ್ಯ ಘೋರ ಪ್ರಾಣಿಗಳಿಗೆ ಹೆದರುವಂಥ ಒಂದು ಕಾಲ ಇತ್ತು. ಎಲ್ಲಿ ಬಂದು ನಮ್ಮ ಮನೆಯನ್ನು ಆಕ್ರಮಿಸ್ತದೋ, ಎಲ್ಲಿ ನಮ್ಮನ್ನು ಆಕ್ರಮಿಸ್ತದೋ. ಆಸುರಿ ವಂಶ ಎಲ್ಲ ಕಾಲದಲ್ಲಿ ಕೂಡ ಜೀವಿಸಿತ್ತು ಅಂತ ಶಾಸ್ತ್ರ ಬೋಧಿಸ್ತದೆ. ಹಾಗೆ ನಾವು ಪುರಾಣವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಧಾರ್ಮಿಕವಾಗಿರುವಂಥ ಕ್ರಿಯಾಭಾಗಗಳಲ್ಲಿ ತೊಡಗಿಸಿಕೊಂಡಿರುವಂಥ ಸಾತ್ವಿಕತೆಯನ್ನು ಹೊಂದಿರುವಂಥ ಋಷಿ ಪರಂಪರೆಗೆ ಅಸುರರ ದಾಳಿ ನಡೀತಾ ಇದೆ. ಎಲ್ಲ ಯುಗದಲ್ಲಿ ಕೂಡ ಅಸುರರಿದ್ದಾರೆ. ಗೋಚರದಲ್ಲಿ ನಮಗೆ ಮತ್ತು ಮನುಷ್ಯರಂತೆ ಕಾಣುವವರಲ್ಲಿ ಕೂಡ ಕೆಲವು ಸಲ ಅಸುರ ಸ್ವಭಾವ ಇರ್ತದೆ. ಅಲ್ಲದಿದ್ದರೆ ಆಸುರೀಕೃತವಾಗಿರುವಂಥ ಕೆಲವೊಂದು ವಿಚಾರಗಳು ನಮ್ಮನ್ನು ಬಾಧಿಸ್ತದೆ. ಇವತ್ತು ಇಡೀ ಪ್ರಪಂಚವೇ ಹೆದರುವಂಥ ಒಂದು ರೋಗ ಯಾವುದು ಅಂತ ಕೇಳಿದರೆ ಕೊರೋನಾ ಹೇಗುಂಟು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಏನಿದ್ರೂ ಕೂಡ ಒಂದು ರೋಗಾಣು ಅದು ಎಷ್ಟು ಗಾತ್ರದಲ್ಲಿ ಇರ್ಬೋದು ಅಂತ ನಾವು ಅಂದಾಜು ಮಾಡ್ಬೋದು. ಆ ಸಣ್ಣ ಗಾತ್ರದಲ್ಲಿರುವಂಥ ರೋಗಾಣು ಇಡೀ ಪ್ರಪಂಚವನ್ನೇ ಇವತ್ತು ಹೆದರಿಸ್ತಾ ಇದೆ. ಅದರಿಂದಲಾಗಿ ನಮ್ಮ ಸ್ವತಂತ್ರ ಜೀವನ ಯಾವುದಿದೆ ಅದನ್ನು ಅವಲಂಬಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ದುರವಸ್ಥೆ ಉಂಟು. ಆ ಮಹಾಮಾರಿ ನೀಗದ ವಿನಃ ಜನಜೀವನ ವ್ಯವಸ್ಥಿತವಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಪಂಚದ ಕ್ರಿಯೆ ನಿಂತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ರಿಯಾತ್ಮಕವಾಗಿರುವಂಥ ಪ್ರಪಂಚದಲ್ಲಿ ನಿರಂತರವಾಗಿ ಒಂದಕ್ಕೊಂದು ಸೇರಲ್ಪಟ್ಟಿರುವಂಥ ಕ್ರಿಯೆಗಳು ನಡೀತಾ ಇದ್ದರೆ ಮಾತ್ರ ಈ ಪ್ರಪಂಚ ಎಂಬ ರಥ ಮುಂದುವರೆದಿತ್ತಷ್ಟೇ. ನಮ್ಮ ಹಿರಿಯರು ಬೋಧಿಸಿದರು, ಪ್ರಪಂಚ ಮುಂದುವರಿಬೇಕು ಅಂತಾದರೆ ಏನು ಬೇಕು ಅಂತ ಹೇಳಿದರೆ ಪ್ರಪಂಚ ಅಂದರೆ ಒಂದು ರಥ. ಆ ರಥದ ಎರಡು ಚಕ್ರಗಳು, ಒಂದು ಧರ್ಮ ಮತ್ತು ಒಂದು ರಾಜಕೀಯ. ಧಾರ್ಮಿಕವಾಗಿರುವಂಥ ವಿಧಿವಿಧಾನಗಳು ನಿರಂತರವಾಗಿ ನಡೀತಾ ಇರಬೇಕು. ರಾಜಕೀಯವಾಗಿರುವಂಥ ವ್ಯವಸ್ಥೆಯಲ್ಲಿ ದೇಶದ ಏಳಿಗೆಗೆ ಬೇಕಾಗಿರುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರಬೇಕು. ಈ ಎರಡೂ ಚಕ್ರವು ಕೂಡ ಸಮಾನಾಂತರವಾಗಿ ಮುಂದುವರೆದರೆ ಮಾತ್ರ ಈ ಪ್ರಪಂಚ ಎಂಬ ರಥವು ಕೂಡ ಮುಂದುವರಿತದೆ ಅಷ್ಟೇ. ಇವತ್ತು ಧಾರ್ಮಿಕವಾಗಿರುವಂಥ ವಿಧಿವಿಧಾನವನ್ನು ಅವಲಂಬಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ಪರಿಸ್ಥಿತಿ ಉಂಟು. ಮತ್ತೊಂದು ಭಾಗದಿಂದ ಯಾವ ವ್ಯವಸ್ಥೆಯೂ ಕೂಡ ನಮಗೆ ನಿಬಂಧನೆಗಳುಂಟು. ಆ ನಿಬಂಧನೆಗಳನ್ನು ಪಾಲಿಸಿಕೊಂಡು ಮುಂದುವರಿಬೇಕಾದ ಕಾರಣ ಯಾವುದೂ ಕೂಡ ಮುಂದುವರಿಯುವಂಥ ಸ್ಥಿತಿ ಉಂಟು. ಆದ್ದರಿಂದ ಅತಿ ಶೀಘ್ರದಲ್ಲಿ ಈ ಮಹಾಮಾರಿ ರೋಗವನ್ನು ದೂರ ಮಾಡಿಕೊಡಬೇಕು. ನಮ್ಮ ಪ್ರಾರ್ಥನೆ ಇಷ್ಟೇ. ಪ್ರಕೃತಿಗೆ ಏಳಿಗೆ ಆಗಬೇಕು. ಪ್ರಕೃತಿಯಲ್ಲಿ ಆಗುವಂಥ ಎಲ್ಲ ಪ್ರಕ್ರಿಯೆಗಳು ನಡೆದರೆ ಮಾತ್ರ ಜನಜೀವನಕ್ಕೂ ಕೂಡ ಜನಮಾನಸಕ್ಕೂ ಕೂಡ ಬೇಕಾಗಿರುವಂಥ ಏಳಿಗೆ ಸಿಗ್ತದೆ. ಅಂತಹ ಒಂದು ಮಹಾಮಾರಿ ರೋಗವನ್ನು ದೂರೀಕರಿಸಿಕೊಡಬೇಕು. ಇದು ಸಮಸ್ತ ಭಕ್ತಕೋಟಿಗಳ ಪ್ರಾರ್ಥನೆ. ಕಲಿಯುಗದಲ್ಲಿ ನಾವು ಸಂಗಚ್ಛತ್ವಂ ಸಂಬೋಧತ್ವಂ ಸಮೋ ಮನಾಂಸಿ ಜಾನತ ಅಂತೇಳಿ ಒಬ್ಬೊಬ್ಬ ದೇವರನ್ನು ಆರಾಧನೆ ಮಾಡಿಕೊಂಡು ಬರುವುದಕ್ಕಿಂತ ಕೂಡ ಸಂಘಟಿತವಾಗಿ ನಾವು ದೇವರನ್ನು ಆರಾಧಿಸಿಕೊಂಡು ಬಂದರೆ, ದೇವರನ್ನು ಭಜಿಸಿದರೆ ತನ್ಮೂಲಕವಾಗಿ ಆ ದೇವರು ಪರಿಪೂರ್ಣವಾಗಿರುವಂಥ ಅನುಗ್ರಹವನ್ನು ನೀಡ್ತಾರಂತೆ. ಹಾಗೆ ನಾವು ಇಡೀ ಆ ಜನಕೋಟಿಗೆ ಬಂದಿರುವಂಥ ಈ ದುರಿತಾವಸ್ಥೆಯನ್ನು ದೂರೀಕರಿಸಿಕೊಡ್ಬೇಕು. ನಮಗೆ ಮಾತ್ರ ಅಲ್ಲ, ಇಡೀ ಪ್ರಕೃತಿಗೆ ಬೇಕಾಗಿರುವಂಥ ಕ್ಷೇಮ ಸಿಗಬೇಕು. ಜೊತೆಯಲ್ಲಿ ಒಂದು ವೈವಾಹಿಕ ಜೀವನ ಅಂತ ಹೇಳುವಂಥದ್ದು ಒಂದು ಚರಿತ್ರೆ. ಅದು ಆ ದಾಂಪತ್ಯ ಜೀವನವನ್ನು ನಾವು ಯಾವತ್ತೂ ಕೂಡ ಮತ್ತೆ ಉಲ್ಲೇಖಿಸ್ತೇವೆ. ಪ್ರತಿಯೊಂದನ್ನು ಮದುವೆಯಾದ ಸಮಯವನ್ನು ನೆನಪಿಸ್ತೇವೆ. ನಾವು ಸಾಧಾರಣ ಜೀವನ ಯಾವಾಗ ವೃದ್ಧಾಪ್ಯದಲ್ಲಿ ದಂಪತಿಗಳಿಗೆ ರಕ್ತಬಲ ಇರುವಂಥ ಸಂದರ್ಭದಲ್ಲಿ ಅವರವರ ಚಟುವಟಿಕೆಯಲ್ಲಿದ್ದರೆ, ವೃದ್ಧಾಪ್ಯ ಬರುವಂಥ ಸಂದರ್ಭದಲ್ಲಿ ಪರಸ್ಪರ ಅಲ್ಲಿ ಸಮನ್ವಯದಿಂದ ನಾವು ವಿಚಾರಗಳನ್ನು ಹಂಚಿಕೊಳ್ತೇವೆ ಅಂತೆ ಗಂಡ ಹೆಣ್ಣು. ಆ ಸಂದರ್ಭದಲ್ಲಿ ಎಲ್ಲವನ್ನು ನೆನಪಿಸ್ತೇವೆ. ಮದುವೆ ಆದದ್ದೇ ಹೇಗೆ, ಆ ಮದುವೆಯ ಪ್ರಾರಂಭ ಹೇಗೆ, ಅದರ ನಂತರದ ಘಟನೆಗಳನ್ನೆಲ್ಲವನ್ನು ಕೂಡ ನೆನಪಿಸ್ತೇವೆ.
ಇವತ್ತು ಈ ಮತ್ತೆ ಕ್ಷೇತ್ರೇಶ ಕುಟುಂಬದಲ್ಲಿ ಯಾವತ್ತೂ ಕೂಡ ನೆನಪಿಸಿಕೊಳ್ಳಿಕ್ಕೆ ಒಂದಲ್ಲ 4 ಮದುವೆ ಆಯಿತು. ಯಾವಾಗ ಮದುವೆ ಆದ ಅಂದರೆ ಕೊರೋನಾ ಬಂದಿರೋ ಸಂದರ್ಭ. ಆ ಕೊರೋನಾ ಬಂದಿರೋ ಸಂದರ್ಭದಲ್ಲಿಯೂ ಕೂಡ ಏನು ಧರ್ಮ ಉಂಟೋ ಆ ಧರ್ಮ ಪ್ರಕ್ರಿಯೆಯಲ್ಲಿ ಹಿಂದೆ ಬೀಳಲಿಲ್ಲ. ಅದರ ನಿಬಂಧನೆಗಳನ್ನು ಪಾಲಿಸಿಕೊಂಡು ಆಗುವಂಥದ್ದು ಆಗೋ ಕಾಲಕ್ಕೆ ಆಗಬೇಕು. ತಂದೆ ತಾಯಂದಿರು ಯೋಗ್ಯ ಕಾಲದಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕಂತೆ. ಗರ್ಭಾಶ್ರಮದಲ್ಲಿ ಉಪನಯನವನ್ನು ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ವಿವಾಹ ಎಂಬ ಸಂಸ್ಕಾರವೂ ಕೂಡ ಅದು ಯಾವಾಗಲೂ ಮಾಡೋದಲ್ಲ, ಅದಕ್ಕೂ ಕೂಡ ಒಂದು ಪ್ರಾಯಮಿತಿ ಉಂಟು. ಎಲ್ಲದಕ್ಕೂ ಕೂಡ ಒಂದು ಪ್ರಾಯಮಿತಿಯನ್ನು ಶಾಸ್ತ್ರ ಬೋಧಿಸಿಕೊಟ್ಟಿದೆ. ಆ ಸಂದರ್ಭದಲ್ಲಿ ಮಾಡಿಕೊಡಬೇಕು. ಮಕ್ಕಳಿಗೆ ಮದುವೆ ಮಾಡದಿದ್ದರೆ ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ಆ ತಂದೆ ತಾಯಿಯಂದಿರ ಜೀವನದಲ್ಲಿ ಒಂದು ಪ್ರತ್ಯವಾಯ ಪಾಪ ಬರ್ತದೆ, ಒಂದು ಕೊರತೆ ಬರ್ತದೆ. ಯಾವ ಕಾಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಆ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮದುವೆ ಮಾಡಬೇಕು ಆ ಮದುವೆ ಮಾಡಬೇಕು. ನಂತರದ ಜವಾಬ್ದಾರಿ ಉಂಟು, ಯಾವುದೆಂದರೆ ಅವರ ತಲಾಂತರವನ್ನು ಕೂಡ ಕಾಪಾಡಿಕೊಂಡು ಬರಬೇಕು. ಅವರಿಗೆ ಮಕ್ಕಳಾಗುವಾಗಲೂ ಕೂಡ ನಮ್ಮ ಸೇವೆಯಲ್ಲಿ ಇರಬೇಕು ಅಂತ ಶಾಸ್ತ್ರ ಬೋಧಿಸಿದೆ. ಅಂತಹ ಒಂದು ಜವಾಬ್ದಾರಿಯನ್ನು ಪೂರೈಸಿಕೊಳ್ಳಿಕ್ಕಿರುವಂಥ ಒಂದು ಯೋಗ್ಯತೆ ಲಭಿಸಿದೆ ಅಂತ ಹೇಳಿದರೆ ಅದು ಹೆಚ್ಚಿನ ಅಂಶ ಆ ಸ್ವಾಮಿ ಸದಾಶಿವನ ಅನುಗ್ರಹ ಅಂತ ಹೇಳ್ಬೋದು. ನಮಗೆ ಸದಾಶಿವನಲ್ಲಿಗೆ ಮಾಡಿರುವಂಥ ಕವಚವನ್ನು ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಒದಗಿ ಬರಲಿಲ್ಲ. ಅಷ್ಟಾಗಿ ಕೂಡ ದೇವರು ನಮಗೆ ಆ ವಿವಾಹವನ್ನು ನೆರವೇರಿಸಲಿಕ್ಕಿರುವಂಥ ಒಂದು ಅನುಗ್ರಹವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ದೊಡ್ಡ ಭಾಗ್ಯ. ಏನಿದ್ರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟ ಬಂಧು ಮಿತ್ರರ ಸಮ್ಮುಖದಲ್ಲಿ ತಾಳಿ ಕಟ್ಟಬೇಕು ಅಂತ ಹೇಳಿದ್ದು. ಅಲ್ಲಿ ಅಗ್ನಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ಆ ಯಾವ ವಧು ಇದ್ದಾಳೋ ಅವಳು ಸಪ್ತಪದಿಯನ್ನು ತುಳಿಬೇಕು ತನ್ನ ಗಂಡನೊಟ್ಟಿಗೆ. ಆಗ ಅಗ್ನಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ಇವತ್ತು ನಾವು ಆಡಂಬರಕ್ಕೋಸ್ಕರವಾಗಿ ಮದುವೆಗೆ ತುಂಬ ಜನವನ್ನು ಆಮಂತ್ರಿಸ್ತೇವೆ, ಅದರಲ್ಲಿ ಎಷ್ಟು ಬಗೆಯ ಭಕ್ಷ್ಯ ಮಾಡಿದ್ದೇವೆ ಅಂತ ಹೇಳಿ ಲೆಕ್ಕ ಹಾಕೋದ್ರೂ ಕೂಡ ನಮ್ಮ ಶಾಸ್ತ್ರ ಬೋಧಿಸಿದೆ. ಯಾಕೆಂತ ಕೇಳಿದರೆ ಎಲ್ಲರೂ ಸಾಕ್ಷಿಯಾಗಿರಬೇಕು. ಇಷ್ಟ ಬಂಧು ಮಿತ್ರರು ಎಲ್ಲರೂ ಕೂಡ ಸಾಕ್ಷಿಯಾಗಿ ಆ ವರ ವಧುವಿಗೆ ತಾಳಿ ಕಟ್ಟಬೇಕು. ಆ ವಧುವಿನ ತಂದೆ ತಾಯಂದಿರು ದಾರ ಎರೆದುಕೊಡಬೇಕು, ವರನ ತಂದೆ ತಾಯಂದಿರು ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಆಗ ಅದೊಂದು ದೃಢವಾಗ್ತದೆ ಆ ಸಂಬಂಧ. ಅದಕ್ಕೋಸ್ಕರವಾಗಿ ಹಾಗೆ ನಮಗೆ ಒಂದು ಇಷ್ಟ ಬಂದು ಮಿತ್ರರು ಎಲ್ಲರನ್ನೂ ಕೂಡ ಲೆಕ್ಕ ಹಾಕಲಿಕ್ಕೆ ಬೇಕಾದ ರೀತಿಯಲ್ಲಿ ಜೋಡಿಸಿಕೊಳ್ಳಿಕ್ಕೆ ಆಗಲ್ಲ. ಯಾಕೆಂತಂದರೆ ಈ ಮತ್ತೆ ಕೊರೋನಾದಿಂದಲಾಗಿ ನಿಬಂಧನೆಗಳಿತ್ತು. ಆ ನಿಬಂಧನೆಯಲ್ಲಿ ಇರುವುದೇ ದೊಡ್ಡ ಸಾಗರ ಅಂತ ಗ್ರಹಿಸಿಕೊಂಡು ನಾವು ಆ ಕಾರ್ಯವನ್ನು ನೆರವೇರಿಸಿದ್ದೇವೆ. ಅದು ಎಲ್ಲರ ಆಶೀರ್ವಾದದೊಂದಿಗೆ ಆ ದಂಪತಿಗಳ ಮತ್ತು ಭವಿಷ್ಯತ್ತಿನ ಜೀವನ ಅದು ಸುಖಮಯವಾಗಿರಬೇಕು. ದಾಂಪತ್ಯದ ಪರಿಪೂರ್ಣ ಅರ್ಥವನ್ನು ಅನುಭವಿಸಿಕೊಂಡು ಜೀವಿಸಲಿಕ್ಕಿರುವಂಥ ಕರ್ಮಯೋಗ್ಯತೆಯನ್ನು ಅವರಿಗೆ ಒದಗಿಸಿಕೊಡಬೇಕು. ಅದೇ ರೀತಿ ಈ ಸೇವೆಯನ್ನು ಸಮರ್ಪಣೆ ಮಾಡಿರುವಂಥ ತಮ್ಮ ಮಗಳಿಗೆ ಒಂದು ಮತ್ತು ಆರೋಗ್ಯ ವಿಷಯದಲ್ಲಿ ಇರುವಂಥ ಒಂದು ಪ್ರಕ್ರಿಯೆಯನ್ನು ನಡೀಲಿಕ್ಕೆ ಉಂಟು. ಏನಿದ್ರೂ ಕೂಡ ಅದರಲ್ಲಿ ಈಗ ನಾವು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಆದರೂ ಕೂಡ ಎಲ್ಲವೂ ದೈವಚಿತ್ತ. ದೇವರು ಮತ್ತು ಎಲ್ಲವನ್ನು ಒದಗಿಸಿಕೊಟ್ರೆ ಮಾತ್ರ ಎಲ್ಲವೂ ಪೂರ್ಣ ಆಗ್ತದೆ. ಒಂದು ವೇಳೆ ದೇವರ ತೀರ್ಮಾನ ಹೀಗಿರಬಹುದು, ನಿಮಗೆ ಬಾಧಿಸ್ತಾ ಇರುವಂಥ ಎಲ್ಲ ಶನಿಯು ಬಿಡುಗಡೆ ಆಗಬೇಕು. ಅದಕ್ಕೆ ನಿನ್ನೆಯ ಮತ್ತು ಪ್ರದೋಷ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದರು. ನಂತರ ತಾನು ಭಕ್ತಿಯಲ್ಲಿ ಆ ದೇವರಲ್ಲಿಗೆ ಸಮರ್ಪಣೆ ಮಾಡಿರುವಂಥ ಸೇವೆ ಏನುಂಟೋ ಅದನ್ನು ಮತ್ತು ಆಚಾರ್ಯರ ಮುಖಾಂತರ ಅಂತ ಹೇಳುವಂಥ ಒಂದು ಸಂಕಲ್ಪ ಅಲ್ಲ, ಅವರು ಮತ್ತೊಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದರು. ಆಚಾರ್ಯರಲ್ಲಿ ಯಾರು ಬಂದರೆ ಒಳ್ಳೆಯದು ಅಂತ. ಅದೇ ಭಾಗ್ಯ ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಆಚಾರ್ಯರಲ್ಲಿ ಬಾಕಿದವರು ಬಂದರೆ ಕೊರತೆ ಅಂತಲ್ಲ, ಅದು ಮನಸ್ಸಿನ ಸಂಕಲ್ಪ. ರವಿಶತಂತ್ರಗಳಿಗೆ ಬಂದರೆ ಭಾರಿ ಒಳ್ಳೇದಿತ್ತು ಅಂತ ಒಂದು ಭವಿಷ್ಯ ಹೇಳೋ ರೀತಿಯಲ್ಲಿ ಅವರೇ ಬಂದಾರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಾನಿವತ್ತು ಅನಿವಾರ್ಯವಾಗಿ ಬಂದದ್ದು, ಯಾಕಂದರೆ ಬೇರೆ ಯಾರು ಬರಲಿಕ್ಕಿಲ್ಲದಿರುವಾಗ ಅನಿವಾರ್ಯವಾಗಿ ನಮ್ಮ ಕರ್ತವ್ಯ ನಾವು ಬರಲೇಬೇಕು. ಮತ್ತೊಂದು ವಿಶೇಷ ಆಮಂತ್ರಣವೂ ಇತ್ತು, ಸಾಧ್ಯವಾದರೆ ನೀವೇ ಬನ್ನಿ. ನಿಮ್ಮ ಮಾತು ಹೆಚ್ಚಿನ ಅಂಶ ಸದಾಶಿವನಿಗೆ ಕೇಳಿದೆ. ಸದಾಶಿವ ಅಲ್ಲಿಂದ ಒಂದು ಆಜ್ಞೆಯನ್ನು ಕಳಿಸಿ ಆಯಿತು, ನೀನೇ ಬಾ ಅಂತ. ಹಾಗೆ ನಮಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ನಿಮ್ಮ ಮನೋಸಂಕಲ್ಪದಂತೆ ಆ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ನಾವು ಯಾವುದೇ ಸೇವೆಯನ್ನು ಸಮರ್ಪಣೆ ಮಾಡಿದರೂ ಕೂಡ ಅಲ್ಲಿ ನಾವು ಮಾತ್ರ ಪ್ರಾರ್ಥನೆ ಮಾಡಿದರೆ ಸಾಲದು, ಭಕ್ತ ಕೋಟಿಗಳಿರಬೇಕು ಅಂತ ಶಾಸ್ತ್ರ ಬೋಧಿಸಿದೆ. ಆ ಭಕ್ತ ಕೋಟಿಗಳಿಗೆ ವಿಶೇಷವಾಗಿ ದೇವತಾ ಪ್ರಸಾದವನ್ನು ಕೊಟ್ಟು ನಾವು ತೃಪ್ತಿಪಡಿಸಬೇಕು ಅಂತ ಶಾಸ್ತ್ರ ಹೇಳಿದೆ. ಕಿಂಚಿತ ರೂಪದಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಇರುವಂಥ ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಸೇವೆಗಳು ಇಲ್ಲಿಗೆ ನಿಲ್ಲುವುದು ಬೇಡ. ಇನ್ನೂ ಈ ದೇವಾಲಯ ಸಾಲಂಕೃತವಾಗಿ ಗೋಚರಿಸಲಿಕ್ಕೆ ಸದಾಶಿವನಿಗೆ ತೃಪ್ತಿ ಬರಬೇಕು, ನಮಗೂ ಕೂಡ ತೃಪ್ತಿ ಬರಬೇಕು ಅಂತಂದರೆ ಇಲ್ಲಿ ಅನೇಕ ಕಾರ್ಯಗಳು ಆಗಲಿಕ್ಕುಂಟು. 12 ವರ್ಷಗಳಿಗೊಮ್ಮೆ ಒಂದು ಮತ್ತು ಅಷ್ಟಬಂಧ ಬ್ರಹ್ಮಕಲಶವನ್ನು ಮಾಡಬೇಕು ಅಂತ ಶಾಸ್ತ್ರ ಬೋಧಿಸಿದೆ. ಸಾಧ್ಯವಾದರೆ ನಾವು ಅದನ್ನು ಮಾಡಿಕೊಂಡು ಬಂದರೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ಆ ರೀತಿಯಲ್ಲಿ ಭವಿಷ್ಯತ್ತಿನಲ್ಲಿ ಆ ಸೇವಾ ಪರಂಪರೆಯನ್ನು ಅನುಸರಿಸಿಕೊಂಡು ಬರಲಿಕ್ಕಿರುವಂಥ ಯೋಗ್ಯತೆಯನ್ನು ಒದಗಿಸಿಕೊಡಬೇಕು. ಜೊತೆಯಲ್ಲಿ ನಮಗೆ ಆಗಬೇಕಾದಂಥ ಪ್ರತಿಷ್ಠಾ ವಾರ್ಷಿಕೋತ್ಸವನ್ನೆಲ್ಲ ಆಚರಿಸಿಕೊಳ್ಳಲಿಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳುವಾಗ ಮನಸ್ಸಿನಲ್ಲಿ ಒಂದು ಭಯ ಇರ್ತದೆ. ದೇವರಿಗೆ ಆಗಬೇಕಾದ್ದು ಆಗದಿದ್ದರೆ ಅದು ನಾಳೆ ಏನಾದರೂ ಕುರಿತು ಆಗುತ್ತೆ. ಆದರೆ ಶಾಸ್ತ್ರದಲ್ಲಿ ಒಂದು ಮತ್ತು ವಿಚಾರವನ್ನು ಬೋಧಿಸಿದೆ. ಅತಿವೃಷ್ಟಿ ಮಹಾಭಾತ ಪ್ರಭೃತಿ ಕ್ಷೋಭ ಸಂಭವಿ ನಿತ್ಯೋತ್ಸವವನ್ನು ಕುರುವೀತ ಅಂತ. ಅತಿವೃಷ್ಟಿ ಬಂದಿರುವಂಥ ಸಂದರ್ಭದಲ್ಲಿ ಸಾಧ್ಯವೇ ಇಲ್ಲ, ದೇವರೇ ಮುಳುಗಿದ್ದಾರೆ. ಆಗ ನಾವು ಹೋಗಿ ಅಲ್ಲಿ ದೇವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಆಗಲಿಲ್ಲ.
ಮಹಾವಾತ ಅಂದರೆ ಮಹಾಮಾರಿ ರೋಗಗಳು. ಈಗ ಈ ಕೊರೋನಾದಂಥ ಮಹಾಮಾರಿ ರೋಗಗಳು ಬಂದಿರುವಾಗ ನಮಗೆ ಯಾವುದನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ ವಿಶೇಷಗಳು ಉಂಟು. ಆ ಸಂದರ್ಭದಲ್ಲಿ ಪ್ರಭೃತಿ ಕ್ಷೋಭ ಸಂಭವೇ, ಪ್ರಕೃತಿಗೆ ಕ್ಷೋಭೆ ಬಂದಿರುವಂಥ ಸಂದರ್ಭದಲ್ಲಿ ನಿತ್ಯೋತ್ಸವವನ್ನು ಕುರುವಿತ, ದೇವರಿಗೆ ನಿತ್ಯದಲ್ಲಿ ನಾವೇನು ಮಾಡ್ತೇವೋ ಅದನ್ನು ನಿಲ್ಲಿಸಿದರೂ ಕೂಡ ತಪ್ಪಾಗುವುದಿಲ್ಲ. ಶಾಸ್ತ್ರ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಆ ಶಾಸ್ತ್ರದ ಅವಕಾಶವನ್ನು ಮುಂದಿಟ್ಟುಕೊಂಡು ಕ್ಷೇತ್ರೇಶ್ವರಿ ಯಾರ ಹತ್ರ ಕೇಳುವುದು ಅಂತ ಹೇಳಿದ್ರೆ ತಂತ್ರಿಗಳ ಹತ್ರ ನಾವೇನು ಮಾಡಬೇಕು ಅಂತ, ನೀವೇನು ಮಾಡಬೇಕು ಅಂತ ಹೇಳುವಂಥ ಆ ಬೋಧನೆಯನ್ನು ನಿಮಗೆ ನೀಡುವಂಥ ಸಂದರ್ಭದಲ್ಲಿ ನಾವು ಕೂಡ ಜಾಗರೂಕರಾಗಿರ್ತೇವೆ. ಯಾಕೆಂದರೆ ದೇವರಲ್ಲಿ ಮಾಡಿರುವಂಥ ಪಾಪ ಯಾವತ್ತೂ ಕೂಡ ಅಂಟಿಕೊಳ್ತೀವಿ ಹೆಚ್ಚು. ಮತ್ತು ಕ್ಷೇತ್ರದ ತಂತ್ರಿಗಳು ಎಲ್ಲಿ ಮಾರ್ಗ ತಪ್ಪಿ ಹೋಗಿದ್ದಾರೋ ಅಲ್ಲೆಲ್ಲ ಆ ತಂತ್ರಿಗಳ ಕಾಲಾನಂತರ ಪ್ರಶ್ನೆಚಿಂತನೆ ಮಾಡೋದು, ಆ ತಂತ್ರಿಗಳ ಬ್ರಹ್ಮರಕ್ಷಕ್ಕೆ ಗೋಚರವಾಗುತ್ತೆ. ಆ ಭಯ ನಮಗೂ ಉಂಟು. ನಾವು ಕೂಡ ಸದಾಶಿವನಲ್ಲಿ ನಾಳೆ ಬ್ರಹ್ಮರಕ್ಷ ಸಾಗಬಾರದು ಅಂತ ಹೇಳುವಂಥ ಚಿಂತನೆ ನಮ್ಮ ಹತ್ರ ಯಾವತ್ತೂ ಕೂಡ ಇರುತ್ತದೆ. ಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ಧರ್ಮ ಮೂಲಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಆಚಾರ್ಯರಿಗೆ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಶಾಸ್ತ್ರ ಹೇಗೆ ಕೊಟ್ಟಿದೆಯೋ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಿಮಗೆ ನಿರ್ದೇಶ ಕೊಟ್ಟಿರುವ ಕಾರಣ ಏನೂ ಭಯ ಬೇಡ. ನಮಗೆ ಇದೆಲ್ಲ ಮುಗಿದ ನಂತರ ಅತ್ಯಂತ ವಿಜೃಂಭಣೆಯಿಂದ ಆ ದೇವರಿಗೆ ಆಗತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬರಲಿಕ್ಕೆ ಅವಕಾಶ ಉಂಟು. ಇವತ್ತು ಎಲ್ಲದಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ಮಾಡುವಂಥ ಪ್ರಾರ್ಥನೆ. ನಮಗೆ ಅಸಾಧ್ಯವಾದುದನ್ನು ಮಾಡಬೇಕು ಅಂತ ಯಾರೂ ಕೂಡ ಬೋಧಿಸುವುದಿಲ್ಲ, ದೇವರು ಕೂಡ ಅದನ್ನು ಹೇಳಿಲ್ಲ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಶಕ್ತಿ ತುಂಬಿರುವವ ನನಗೆ ಆ ರೀತಿಯಲ್ಲೇ ಸೇವೆಯನ್ನು ಮಾಡಬೇಕು, ಶಕ್ತಿಹೀನನಾಗಿರುವವ ಪತ್ರಂ ಪುಷ್ಪಂ ಫಲಂ ತ್ವಯಂ ಅಂತ ಹೇಳಿದ, ಅವ ಏನನ್ನು ಕೊಟ್ಟರು ನಾನು ಸ್ವೀಕಾರ ಮಾಡಿಕೊಳ್ತೇನೆ. ಹಾಗೆ ಈಗ ನಮಗೆ ಭಕ್ತಿ ಉಂಟು, ಆದರೆ ಶಕ್ತಿ ಇಲ್ಲ. ಯಾಕೆಂದರೆ ಕಾಲ ನಮಗೆ ಅವಕಾಶವನ್ನು ಒದಗಿಸಿ ಕೊಡ್ತಾ ಇಲ್ಲ. ಆಗಿದ್ದ ಕಾರಣ ಆ ದೇವತಾ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಮಗೆ ಎಲ್ಲದಕ್ಕೂ ಕೂಡ ಅವಧಿ ಯಾವುದು ಅಂತ ಕೇಳಿದರೆ, ನಾಳ್ದು ವಿಷು ಬರುವಂಥ ಸಂದರ್ಭದಲ್ಲಿ, ಅದು ಚಾಂದ್ರಮಾನದಲ್ಲಿ ಆದರೂ ಸೌರಮಾನದಲ್ಲಿ ಆದರೂ ಕೂಡ ನಮಗೆ ಯುಗಾದಿ ಕಳೆದ್ರೆ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಆ ಹೊಸ ವರ್ಷ ಹೇಗೆ ಇರಬೇಕೆಂದರೆ ಈ ಮುಖ ಮುಚ್ಚಿರುವಂಥ ಪರಿಸ್ಥಿತಿ ದೂರ ಆಗಿರಬೇಕು, ಒಬ್ಬರನ್ನೊಬ್ಬರು ಪರಿಪೂರ್ಣವಾಗಿ ನೋಡುವಂತಾಗಿರಬೇಕು, ಒಬ್ಬರಿಗೆ ಒಬ್ಬರು ಮಂದಹಾಸದ ನೆಗೆಯನ್ನು ಒದಗಿಸಿಕೊಳ್ಳಲಿಕ್ಕೆ ಅವಕಾಶ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಾವು ಪ್ರಕಟಪಡಿಸುವುದು ಮಾತಿನ ಮುಖಾಂತರ. ಈಗ ಮಾತೇ ಅರ್ಥ ಆಗದ ಪರಿಸ್ಥಿತಿ ಉಂಟು. ಹಾಗೆಲ್ಲ ಮಾತನಾಡಲಿಕ್ಕೆ ಇರುವಂಥ ಅವಕಾಶವನ್ನು ಕೊಡಬೇಕು. ಮನುಷ್ಯನಾಗಿ ಜೀವಿಸಲಿಕ್ಕಿರುವಂತಹ ಸ್ವಾತಂತ್ರ್ಯವನ್ನು ದೇವರು ಆ ಯುಗಾದಿಯ ಕಾಲಕ್ಕೆ ಒದಗಿಸಿಕೊಟ್ಟು ಭವಿಷ್ಯತ್ತಿನಲ್ಲಿ ಇನ್ನೂ ಅನೇಕ ಆ ಧರ್ಮ ಕಾರ್ಯವನ್ನು ಎಲ್ಲರನ್ನು ಸೇರಿಸಿಕೊಂಡು ಮಾಡಲಿಕ್ಕಿರುವಂತಹ ಶಕ್ತಿ ಹಾಗೂ ಯೋಗ್ಯತೆಯನ್ನು ತಮ್ಮ ಪಾಲಿಗೆ ಒದಗಿಸಿಕೊಟ್ಟು ಎಲ್ರಿಗೂ ಒಳಿತನ್ನು ಅನುಗ್ರಹಿಸಬೇಕು ಅಂತ ಆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅನ್ಯಥಾ ಶರಣಂ ನಾಸ್ತಿ.